ಲಹರಿ ವೇಲು ಸರ್ ಅಂತಂದರೆ ಈ ಲಹರಿ ಸಂಸ್ಥೆ ಅನ್ನುವಂಥದ್ದು ಬರುತ್ತೆ. ಮೊದಲೇ ಅಂದರೆ ಈ ಸಂಗೀತ ಅನ್ನುವಂಥದ್ದು ಸರ್ ಎಂಥವರನ್ನು ಕೂಡ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಆ ಮನುಷ್ಯನಲ್ಲಿರೋ ನೋವುಗಳಿರ್ಬೋದು, ನಲಿವುಗಳು ಎಲ್ಲದಕ್ಕೂ ಸಾಂತ್ವನ ನೀಡುವಂಥದ್ದಿರ್ಬೋದು, ಸಮಾಧಾನ ನೀಡುವಂಥದ್ದಿರ್ಬೋದು, ಆತನ ಉತ್ಸಾಹವನ್ನು ತುಂಬುವಂಥದ್ದಿರ್ಬೋದು, ಈ ಸಂಗೀತ ಅನ್ನುವಂಥದ್ದು ಇರುತ್ತೆ. ಸೊ ಮೊದಲನೇದು ಇದ್ರ ಬಗ್ಗೆ ಹೇಳುವಂಥದ್ದಾದರೆ ಸರ್, ಸಂಗೀತಕ್ಕೆ ಯಾರೂ ಕೂಡ ಸರ್ ನನ್ನ ಪ್ರಕಾರ ಯಾರಾದರೂ ಒಂದು ಮೌಲ್ಯವನ್ನು ಕಟ್ತೀನಿ ಅಂತಂದರೆ ನಾನು ಅವ್ರಿಗೆ ಹುಚ್ಚ ಅಂತೀನಿ. ಸಂಗೀತಕ್ಕೆ ಬೆಲೆನೇ ಕಟ್ಟಲಿಕ್ಕಾಗಲ್ಲ. ಒಂದು ಕೊಯ್ನೂರು ಡೈಮಂಡ್ಗೆ ನಾಳೆ ದಿನ ಬ್ರಿಟಿಷ್ ಗೌರ್ಮೆಂಟ್ ಇಲ್ಲಿಂದ ತೊಗೊಂಡೋದವ್ರೆ, ಬಿಳಿಯ ಚರ್ಮದವರು ನಮ್ಮ ದೇಶದಿಂದ ತೊಗೊಂಡೋಗಿದೆ. ಅದೇ ನಾವೇ ವಾಪಸ್ ತೊಗೊಬರ್ಬೇಕಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಮನಸ್ಸು ಮಾಡಿದ್ರೆ ಆಗ್ಬೋದು. ನಾನು ಲಂಡನ್ಗೆ ಹೋದಾಗ ಭಾಳ ಹೊಟ್ಟೆ ಹೊಡೆದೈತೆ ನನಗೆ, ಎತ್ಕೊಂಡ್ಬಂದ್ಬಿಡ್ಬೇಕಲ್ಲ ನಮ್ಮ ದೇಶಕ್ಕೆ ಅಂತ, ಯಾಕೆ ನಮ್ಮದು ಕರೆಕ್ಟ್. ಸೊ ಅದಕ್ಕೇ ಬೆಲೆ ಕಟ್ಬಿಡ್ಬೋದು. ಸಂಗೀತಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಸಂಗೀತಗಾರರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಸಾಹಿತಿಗಳಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಮೌಲ್ಯ ಅವು ಅದಕ್ಕೆ ಮೌಲ್ಯನ ಕಟ್ಟೋರು ಹುಟ್ಟಿಲ್ಲ ಸರ್ ನನ್ನ ಪ್ರಕಾರ. ಕಾರಣ ಏನಂದರೆ ಮ್ಯೂಸಿಕ್ ಇಸ್ ನಥಿಂಗ್ ಬಟ್ ಡಿವೈನ್ ಸರ್, ಡಿವೈನ್ ಪವರ್. ಸಂಗೀತದಲ್ಲಿ ನೀವು ನೋವು, ನಲಿವು, ಭಕ್ತಿ, ಮುಗ್ಧತೆ, ಇಡೀ ಜೀವನ ಅಡಗಿದೆ ಸರ್. ಇಡೀ ಜೀವನ ಅಡಗಿದೆ ಸಂಗೀತದಲ್ಲಿ. ಒಂದೊಂದು ಹಾಡು ನೀವು ಜಾನಪದ ತಗೊಳ್ಳಿ, ಹಿಂದೂಸ್ತಾನಿ ತಗೊಳ್ಳಿ, ಕರ್ನಾಟಕ ಸಂಗೀತ ತಗೊಳ್ಳಿ, ಸುಗಮ ಸಂಗೀತ ತಗೊಳ್ಳಿ, ಚಲನಚಿತ್ರ ಸಂಗೀತ ತಗೊಳ್ಳಿ, ಪ್ರತಿಯೊಂದು ಜಾನರ್ ನೀವು ತೊಗೊಂಡು ಹೋದರೆ ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನತೆ ಇದೆ. ಆ ವಿಭಿನ್ನತೆಯಲ್ಲಿ ನೀವು ಹೆಂಗೆ ಕೇಳ್ತೀರೋ, ಒಬ್ಬ ಕೇಳುಗರಾಗಿ ನಾನು ಹೇಳೋದು, ನಿಮಗೇನು ಬದುಕಲಿಕ್ಕೆ 2-3 ಹೊತ್ತು ಊಟ, ಒಂದು ಸೂರು, ಜೊತೆಗೆ ಒಂದು 10 ಹಾಡು, ಅದ್ಭುತವಾಗಿರೋ ಹಾಡು ಕೇಳಿಬಿಟ್ರೆ ನೀವು ಜೀವನ ನಡೆಸ್ಬೋದು ಸರ್. ನಿಜವಾಗಲೂ ಮನುಷ್ಯ ಜೀವನ ನಡೆಸಬೇಕು ಅಂತಂದರೆ, ಮೌಲ್ಯಾಧಾರಿತ ಜೀವನವನ್ನು ನಡೆಸಬೇಕು ಅಂದರೆ ಇಷ್ಟೆಲ್ಲ ನಡೆಸ್ಬೋದು ಮನುಷ್ಯ. ಯಾರಿಗೂ ಅನ್ಯಾಯ ಮಾಡಿದೆ, ಯಾರಿಗೂ ಕಬ್ಜಾ ಮಾಡಿದೆ, ಯಾರಿಗೂ ನೋವು ಮಾಡಿದೆ, ಯಾರಿಗೂ ಅವಮಾನ ಮಾಡಿದೆ, ಅದ್ಭುತವಾದ ಜೀವನವನ್ನು ಈ ಕಲಿಯುಗದಲ್ಲಿ ಕೂಡ ನಡೆಸ್ಬೋದು. ಏನು ಮಾಡ್ತೀರಾ? ಸಮಾಜ ಹಂಗಿಲ್ವೇ? ದುರಂತ. ನಮಗೆ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳ್ಕೊಟ್ಟಂಥ ನಮ್ಮ ಹಿರಿಯರು, ಅಪ್ಪ ಅಮ್ಮ, ಅವ್ರಿಗೆ ನಮ್ಮ ಅಜ್ಜ ಅಜ್ಜಿಯರು, ನಾವು ಬೆಳೆದು ಬಂದಿದ್ದ ದಾರಿ, ಚಾಮರಾಜಪೇಟೆ, ಅಲ್ಲಿದ್ದಿದ್ದ ವಾತಾವರಣ, ಅಲ್ಲಿ ನಾವು ಯಾವತ್ತೂ ಜಾತಿಗಳು ನೋಡಿಲ್ಲ. ಕರೆಕ್ಟ್. ಮನುಷ್ಯರು ನೋಡ್ತಾ ಇದ್ದು ಅಷ್ಟೇ ಸರ್. ಯಾವ ಆ ಜಾತಿ ಈ ಜಾತಿ, ಎಲ್ಲ ಭಾಷಿಕರು ಇರೋರು, ಎಲ್ಲ ಜಾತಿಯವರು ಇರೋರು, ಯಾರು ಸಾಹುಕಾರರು ಬಡವರು ನಾವು ನೋಡ್ತಾನೆ ಇರಲಿಲ್ಲ. ಎಲ್ಲ ಬಿಲೋ ಮೀಡಿಯಂ ಕ್ಲಾಸ್ ಜನನೇ, ಎಲ್ಲ ಹಬ್ಬ ಹರಿದಿನಗಳು ಒಟ್ಟಿಗೆ ಸೇರೋರು. ಯಾರಿಗಾದ್ರು ಒಂದು ಚೂರು ನೋವಾದರೆ ಈ ಕಡೆ 7 ಮನೆ, ಈ ಕಡೆ 7 ಮನೆ, 14 ಮನೆ ವಠಾರ. ಯಾರಿಗಾದ್ರು ಒಬ್ಬರು ನೋವಾದರೆ ಆ 14 ಮನೆಯೂ ಸೇರಿಬಿಡೋರು. ಏನಾಯಿತು 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 ಅಂತ. ಇಷ್ಟಕ್ಕೂ ಸಂಬಂಧಿಕರಲ್ಲ, ಇಷ್ಟಕ್ಕೂ ಸಂಬಂಧಿಕರಲ್ಲ. ಆ ಸಂಬಂಧಕ್ಕಿಂತ ಮೀರಿದಂಥ ಸ್ನೇಹ ಇತ್ತಲ್ಲಿ, ಅಟ್ಯಾಚ್ಮೆಂಟ್ಸ್ ಇತ್ತು. ಆ ಅಟ್ಯಾಚ್ಮೆಂಟ್ಸ್ ಹೆಂಗಿತ್ತು ಅಂತಂದರೆ, ಇವ್ರ ಮನೆಯಲ್ಲಿ ಸ್ವಲ್ಪ ಯಾರೋ ಡಲ್ಲಾಗಿದ್ದಾನೆ ಅಂದರೆ, ಮುಖ ಬಾಡಿದೆ ಅಂದರೆ ಇಮಿಡಿಯೇಟಾಗಿ ಗೊತ್ತಾಗೋದು ಏನಾಯಿತು ಏನಾಯ್ತಪ್ಪ ಅಂತ ಕೇಳೋದು. ಈಗ ಪಕ್ಕದ ಮನೆಯಲ್ಲಿ ಅನಾಹುತ ಆಗಿದ್ರು ಕೂಡ ಹೋಗ್ಬಿಟ್ಟು ಏನಪ್ಪ ಅನಾಹುತ ಆಯಿತು ಅಂತ ಕೇಳೋರು ಕೂಡ ಇಲ್ಲ. ಆ ಪರಿಸ್ಥಿತಿಲಿ ಇದ್ದೀವಿ ನಾವು. ಮನುಷ್ಯನ ಮೌಲ್ಯಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಅದು ಜೀವನ ಅಲ್ಲ ನನ್ನ ಪ್ರಕಾರ. ಇರೋರಿಗಿದೆ, ನಾನು ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಇರೋರಿಗಿದೆ.